ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸ್ಯಾಟ್ಸ್ LBA ವೆಬ್ಸೈಟ್ನಲ್ಲಿ ಪೋಸ್ಟ್ ಟೆಸ್ಟ್ ಗ್ರೇಡ್ಗಳನ್ನು ಹೇಗೆ ಎಂಟರ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಇಲ್ಲಿ ನಾವು ಪೋಸ್ಟ್ ಟೆಸ್ಟ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಪ್ರೀ ಟೆಸ್ಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಪ್ರೀ ಟೆಸ್ಟ್ ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ ವಿಡಿಯೋವನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡಿ. ಈಗಾಗಲೇ ನೋಡಿ ಎಂಟ್ರಿ ಮಾಡಿದರೆ ಅದರ ಅವಶ್ಯಕತೆ ಇರೋಲ್ಲ. ಆದ್ಮೇಲೆ ಈಗ ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ ಯಾವುದಾರ ಬ್ರೌಸರ್ನಲ್ಲಿ ನೀವು ಸ್ಯಾಟ್ಸ್ LBA ಅಂತ ಬ್ರೌಸ್ ಮಾಡ್ಕೊಳ್ಳಿ. ಇಲ್ಲಿ ಸೈನ್ ಇನ್ ಅಂತ ನಿಮಗೆ ಶೋ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸೈನ್ ಇನ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಟೀಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯೂಸರ್ ನೇಮ್ಗೆ ನಿಮ್ಮ KGID ನಂಬರನ್ನು ಎಂಟರ್ ಮಾಡಿ. ನಿಮ್ಮ KGID ನಂಬರ್ನ ಯೂಸರ್ ನೇಮಾಗಿ ಎಂಟರ್ ಮಾಡಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTPಯನ್ನು ಇಲ್ಲಿ ನೀವು ಸರಿಯಾಗಿ ಎಂಟರ್ ಮಾಡಿ. OTPಯನ್ನು ಎಂಟರ್ ಮಾಡಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಇದು ನಂತರ ನಿಮ್ಮ ಟೀಚರ್ ಡ್ಯಾಶ್ಬೋರ್ಡ್ಗೆ ಸೈನ್ ಇನ್ ಆಗುತ್ತೆ. ಸೊ ಸೈನ್ ಇನ್ ಆದ ನಂತರ ಇಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ನಿಮಗೆ ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ಲೆಫ್ಟಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಬ್ರಿಡ್ಜ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ, ನಂತರ ಕ್ಲಾಸನ್ನು ಸೆಲೆಕ್ಟ್ ಮಾಡಿ, ನಂತರ ಇಲ್ಲಿ ಗ್ರೂಪನ್ನು ಸೆಲೆಕ್ಟ್ ಮಾಡಿ. 1 to 5 ಕನ್ನಡ ಇಂಗ್ಲೀಷ್ ಇರುತ್ತೆ. ಸೊ ನಿಮ್ಮ ಶಾಲೆಯಲ್ಲಿ ಹೇಗೆ ಮಾಡ್ಕೊಂಡಿರ್ತೀರ ಹಾಗೆ. ಮತ್ತು ಇಲ್ಲಿ 6th ಮುಂದಕ್ಕೆ 3 ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಗ್ರೂಪನ್ನು ಸೆಲೆಕ್ಟ್ ಮಾಡಿ, ನಂತರ ಇಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ, ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ, ನಂತರ ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಡೇಟನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಪ್ರೀ ಟೆಸ್ಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಿರ್ತೀರ, ಇದು ನಿಮಗೆ ಶೋ ಆಗುತ್ತೆ. ಸೊ ಇಲ್ಲಿ ನೀವು ಜಸ್ಟ್ ಸೇವ್ ಮಾತ್ರ ನೀವು ಕ್ಲಿಕ್ ಮಾಡಿಬಿಟ್ಟಿದ್ರೆ ಇಲ್ಲಿ ನಿಮಗೆ ನೆಕ್ಸ್ಟು ಪೋಸ್ಟ್ ಟೆಸ್ಟ್ ಓಪನ್ ಆಗಲ್ಲ. ನೀವು ಪೋಸ್ಟ್ ಟೆಸ್ಟ್ ಓಪನ್ ಆಗಬೇಕು ಅಂದರೆ ಇಲ್ಲಿ ಫೈನಲ್ ಸೇವನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೀವು B ಯಾವುದಿದೆ ನೋಡ್ಕೊಂಡಿರಿ. ಓಕೆ, ಸೊ ನಂತರ ಇಲ್ಲಿ ನೀವು ಫೈನಲ್ ಸೇವನ್ನು ಕೊಟ್ಟ ನಂತರ ಇಲ್ಲಿ ನಿಮಗೆ ಪಾಪಪ್ ಕೇಳುತ್ತೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದಿ ಬ್ರಿಡ್ಜ್ ಕೋರ್ಸ್ ಅಂತ. ಇದು ಪ್ರೀ ಟೆಸ್ಟ್ ಆದ ನಂತರ ಪೋಸ್ಟ್ ಟೆಸ್ಟ್ ಓಪನ್ ಆಗಬೇಕು ಅಂದರೆ ನೀವು ಬರೀ ಸೇವ್ ಕೊಟ್ಟರೆ ಪೋಸ್ಟ್ ಟೆಸ್ಟು ಓಪನ್ ಆಗಲ್ಲ 5B. ಸೊ ನೀವು ಇಲ್ಲಿ ಏನು ಮಾಡಬೇಕು, ಫೈನಲ್ ಸೇವ್ ಕೊಡಬೇಕಾಗುತ್ತೆ. ಫೈನಲ್ ಸೇವ್ ಕೊಟ್ಟ ನಂತರ ನಿಮ್ಮದು ಪ್ರೀ ಟೆಸ್ಟು ಫ್ರೀಸ್ ಆಗುತ್ತೆ. ಓಕೆ, ಪ್ರೀ ಟೆಸ್ಟು ಫ್ರೀಸ್ ಆದ ನಂತರ ನಿಮಗೆ ಇಲ್ಲಿ ನೋಡಿ ಪೋಸ್ಟ್ ಟೆಸ್ಟು ಓಪನ್ ಆಗಿದೆ. ಪೋಸ್ಟ್ ಟೆಸ್ಟಲ್ಲಿ ನಿಮಗೆ ಯಾರು B ತೆಗೆದಿರ್ತಾರೋ ಅವ್ರದ್ದು ಮಾತ್ರ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು A ತೆಗೆದಿರೋದಕ್ಕೇನು ಎಂಟ್ರಿ ಅಂದರೆ ಮತ್ತೆ ನೀವು ಎಡಿಟ್ ಮಾಡೋ ಅವಕಾಶ ಇರೋದಿಲ್ಲ. ಓಕೆ, ಯಾರು ಇಲ್ಲಿ ನೀವು B ತೆಗೆದಿರ್ತಾರೋ ಅದನ್ನು ಮಾತ್ರ ನೀವೇನು ಮಾಡ್ಬೋದು, ಇಲ್ಲಿ ಅದನ್ನು ಎಡಿಟ್ ಮಾಡಿಕೊಂಡು A ತೆಗೆದಿದ್ರೆ ನೀವು ಇಲ್ಲಿ Aನ ಎಂಟ್ರಿ ಮಾಡ್ಬೋದು. ಇನ್ ಕೇಸ್ ಅವನು ಈ ಪೋಸ್ಟ್ ಟೆಸ್ಟಲ್ಲೂ ಕೂಡ A ತೆಗೆದಿಲ್ಲ ಅಂದರೆ ಅದು ಮತ್ತೆ ನೀವು B ಹಾಕ್ಬಿಟ್ಟು ನಂತರ ನೀವು ಸೆಪ್ಟೆಂಬರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈಗ ನಾನು ಇಲ್ಲಿ ಇಷ್ಟು ಸ್ಟೂಡೆಂಟ್ಸನಿಗೆ ಇಲ್ಲಿ ಶೋ ಆಗ್ತದೆ B, ಇದನ್ನು ನಾನು ಏನು ಮಾಡ್ತೀನಿ, ಈಗ ಎಂಟರ್ ಮಾಡ್ಕೊಳ್ತೀನಿ. ಈಗ ನಾನು ಎಲ್ಲದನ್ನು B ಯಾವ್ದಾರು ತೆಗೆದಿದ್ರು ಅದನ್ನೆಲ್ಲದನ್ನು ನಾನು ಏನು ಮಾಡ್ಕೊಂಡಿದ್ದೀನಿ, ನಾನು ಇಲ್ಲಿ A ತೆಗೆದಿದ್ದಾರೆ. ಸೊ ಅದನ್ನು ನಾನು A ಮಾಡ್ಕೊಳ್ತೀನಿ. ಸೊ ಈಗ ಏನು ಮಾಡ್ತೀನಿ, ನೀವು ಸೇವ್ ಬೇಕಾದ್ರೆ ಕೊಡ್ಬೋದು. ಸೇವ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಮತ್ತೆ ನೀವು ಎಡಿಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಇನ್ ಕೇಸ್ ನಿಮಗೆ ಫೈನಲ್ ಸೇವ್ ಕೊಟ್ಟ ನಂತರ ಇಲ್ಲಿ ನಿಮಗೆ ಎಡಿಟ್ ಮಾಡೋಕ್ಕೆ ಅವಕಾಶ ಇಲ್ಲ. ನಾನೀಗ ಫೈನಲ್ ಸೇವನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮತ್ತೆ ಪಾಪಪ್ ಕೇಳ್ತಿದೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದಿ ಬ್ರಿಡ್ಜ್ ಕೋರ್ಸ್ ಡೇಟಾ ಅಂತ. ಸೇವ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಆಕ್ಟಿವ್ ವಿಂಡೋ ಇಸ್ ಕ್ಲೋಸ್ಡ್, ನೋ ಚೇಂಜಸ್ ಅಲೋಡ್. ಇಲ್ಲಿ ನಿಮಗೆ ಪೋಸ್ಟ್ ಟೆಸ್ಟ್ ಕೂಡ ನಿಮ್ಗೆ ಏನಾಯಿತು, ಫ್ರೀಸ್ ಆಗೋಯ್ತು. ಸೊ ಈಗ ಮತ್ತೆ ನಿಮಗೆ ಓಪನ್ ಆಗಲ್ಲ. ಸೊ ಅದಕ್ಕೆ ನೀವು ಮುಂಚೆ ಫೈನಲ್ ಸೇವ್ ಕೊಡೋಕ್ಕಿಂತ ಮುಂಚೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ ಕೇಸ್ ಯಾವ್ದಾರ ಮಕ್ಕಳು B ತೆಗೆದಿದ್ರೆ ಸೊ ಅದನ್ನು ನೀವು ಆಲ್ಟರ್ ಮಾಡೋದಿದ್ರೆ ಮಾಡ್ಬೋದು ಸೇವ್ ಕೊಟ್ಟರೆ. ಸೊ ಇನ್ ಕೇಸ್ ಫೈನಲ್ ಸೇವ್ ಕೊಟ್ಟರೆ ನೀವು ಅದನ್ನು ಮತ್ತೆ ಎಡಿಟ್ ಮಾಡೋಕ್ಕೆ ಅವಕಾಶ ಇರಲ್ಲ. ನೋಡಿಬಿಟ್ಟು ಫೈನಲ್ ಸೇವನ್ನು ಕೊಡಿ. ಪೋಸ್ಟ್ ಟೆಸ್ಟ್ ಆದ ಮೇಲೂ ಕೂಡ ನಿಮ್ಮ ಮಕ್ಕಳು ಇನ್ನೂ ಸಾಧಿಸಿಲ್ಲ LOSನ ಅಂದರೆ ಮತ್ತೆ ನೀವು ಅಲ್ಲಿ B ಹಾಕಿ ನಂತರ ಏನು ಮಾಡ್ಬೋದು, ಸೊ ಅದು ಸೆಪ್ಟೆಂಬರ್ಗೆ ನೀವು ಅದನ್ನು ಸಾಧಿಸಬೇಕಾಗುತ್ತೆ. ಇನ್ ಕೇಸ್ ಸೆಪ್ಟೆಂಬರಲ್ಲಿ ಸಾಧಿಸಿದ್ರೆ ಒಟ್ಟಿನಲ್ಲಿ ಡಿಸೆಂಬರ್ ಅಷ್ಟೊತ್ತಿಗೆ ಆ LOSಗಳಂದರೆ ಏನು ಸಾಮರ್ಥ್ಯಗಳಿದೆ ಆ ಸಾಮರ್ಥ್ಯಗಳನ್ನು ಸಾಧಿಸಬೇಕಾಗುತ್ತೆ. ಸೊ ತೊಂದರೆ ಇಲ್ಲ. ಇನ್ ಕೇಸ್ B ತೆಗೆದಿದ್ರೆ Bನೇ ಎಂಟ್ರಿ ಮಾಡಿ. ಅದು ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ನೀವು ಅದಕ್ಕೆ ಆ್ಯಕ್ಷನ್ ಪ್ಲಾನ್ನ ರೆಡಿ ಮಾಡಿ ನಂತರ ಅದಕ್ಕೆ ನೀವು ಸೆಪ್ಟೆಂಬರಲ್ಲಿ ಸಾಧನೆ ಮಾಡ್ಬೋದು. ಇನ್ನು ಮತ್ತೆ ಸೆಪ್ಟೆಂಬರ್ಲೂ ಆಗಿಲ್ಲ ಅಂದರೆ ಮತ್ತೆ ಅಲ್ಲೇ ಆ್ಯಕ್ಷನ್ ಪ್ಲಾನ್ ರೆಡಿ ಮಾಡಿ ಡಿಸೆಂಬರಲ್ಲಿ ಅವರು ಸಾಮರ್ಥ್ಯಗಳ ಸಾಧನೆ ಮಾಡ್ತಾರೆ ನೀವು ನೋಡ್ಕೋಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾವು ಸ್ಯಾಟ್ಸ್ LBAದಲ್ಲಿ ಪೋಸ್ಟ್ ಟೆಸ್ಟನ್ನು ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.